ವರ್ಧನ್ ಮ್ಯಾನ್ಷನ್ನ ತಲುಪಿದ ತಕ್ಷಣ ಧೃತಿ ಕಾರಿನಿಂದ ಇಳಿದು ನೇರವಾಗಿ ಒಳಗೆ ನಡೆದಳು. ಹಾಲ್ನಲ್ಲಿ ಇಂದಿರಾದೇವಿಯವರು ಕುಳಿತಿದ್ದರು. ಆದರೆ ಅಲ್ಲಿ ಅವರಿಗಿಂತ ಮುಂಚಿತವಾಗಿ ಶೌರ್ಯನ ಸ್ನೇಹಿತ ಆಲೋಕ್ ಕೂಡ ಬಂದು ಕುಳಿತಿದ್ದನು. ಆಲೋಕ್ ಧೃತಿಯನ್ನು ನೋಡಿದ ತಕ್ಷಣ ಚಿಕ್ಕ ನಗು ಎದ್ದು ನಿಂತನು. ಹಲೋ ಧೃತಿ, ನೋಡಿ ನಾನಿಲ್ಲಿ ನಿಮಗಿಂತ ಮುಂಚಿತವಾಗಿಯೇ ಬಂದಿದ್ದೀನಿ ಎಂದ ಅತ್ಯಂತ ಫ್ರೆಂಡ್ಲಿಯಾಗಿ. ಧೃತಿ ಶೌರ್ಯನಿಗೆ ಮತ್ತಷ್ಟು ಉರಿ ಎಬ್ಬಿಸಬೇಕು, ಅವನ ಕೀಳು ಆಲೋಚನೆಗೆ ತಕ್ಕ ಪಾಠ ಕಲಿಸಬೇಕು ಎಂದೇ ನಿರ್ಧರಿಸಿ ಆಲೋಕ್ನ ಎದುರು ಅತ್ಯಂತ ಮೃದುವಾಗಿ ಮುಗುಳ್ನಕ್ಕಳು. ನಮಸ್ತೆ ಆಲೋಕ್ ಸರ್, ನೀವು ಇಲ್ಲಿದ್ದೀರಾ ಅಂತ ಗೊತ್ತಿರಲಿಲ್ಲ, ತುಂಬ ಸಂತೋಷ ಆಯಿತು ಎಂದಳು ಕಣ್ಣು ಮಿಟುಕಿಸಿ. ಹಿಂದಿನಿಂದ ಬಂದ ಶೌರ್ಯನಿಗೆ ಧೃತಿ ಮತ್ತು ಆಲೋಕ್ ಇಷ್ಟೊಂದು ಸಾಫ್ಟಾಗಿ ಮಾತನಾಡುತ್ತಿರುವುದನ್ನು ನೋಡಿ ತಲೆಯಿಂದ ಕಾಲಿನವರೆಗೆ ಬೆಂಕಿ ಹೊತ್ತಿಕೊಂಡಂತಾಗಿತ್ತು. ಅವನ ಕೈ ಮುಷ್ಟಿ ತಾನಾಗಿ ಬಿಗಿಗೊಂಡಿತ್ತು. ಅವನ ಒಳಗಿನ ಅಸೂಯೆಯ ಜ್ವಾಲಾಮುಖಿ ಮುಗಿಲೇಳುತ್ತಿತ್ತು. ತಾನು ನಿನ್ನೆ ಅಷ್ಟೊಂದು ಬೈದಿದ್ದರೂ ಅವಳು ನನಗೆ ಚಾಲೆಂಜ್ ಮಾಡುವಂತೆ ಆಲೋಕ್ ಜೊತೆ ಇಷ್ಟೊಂದು ಆಪ್ತವಾಗಿ ಇರುವುದನ್ನು ಅವನ ಈಗೋಗೆ ಸಹಿಸಿಕೊಳ್ಳಲು ಆಗ್ತಿರಲಿಲ್ಲ. ಅವನ ಬಿರುಗಾಳಿಯಂತೆ ಇಬ್ಬರ ಮಧ್ಯೆ ಬಂದು ನಿಂತ. ಆಲೋಕ್ನನ್ನು ಕೆಂಡದಂತಹ ಕಣ್ಣುಗಳಿಂದ ನೋಡಿದ್ದ. ಆಲೋಕ್, ನಿನಗೆ ಇಲ್ಲಿಗೆ ಅಜ್ಜಿ ಕರೆದಿದ್ದು ವೈಯಕ್ತಿಕ ವಿಷಯ ಚರ್ಚೆ ಮಾಡೋಕೆ, ಹರಟೆ ಹೊಡೆಯೋಕ್ಕಲ್ಲ. ಮೊದಲು ಸೋಫಾದ ಮೇಲೆ ಕುಳಿತುಕೋ ಎಂದು ಶೌರ್ಯ ಹಲ್ಲು ಕಡಿದು ಒರಟಾಗಿ ಹೇಳಿದ. ಆಲೋಕ್ ಶೌರ್ಯನ ಮುಖದಲ್ಲಿದ್ದ ಆ ಅತಿಯಾದ ಕೋಪ ಮತ್ತು ಉರಿಯನ್ನು ನೋಡಿ ತನ್ನ ಒಳಗಿನ ನಗುವನ್ನು ಹತ್ತಿಕ್ಕಿಕೊಳ್ಳುತ್ತಾ ಶೌರ್ಯನ ಹೆಗಲ ಮೇಲೆ ಕೈ ಹಾಕಿ ಮೆಲ್ಲಗೆ ಹೇಳಿದ, ಕೂಲ್ ಶೌರ್ಯ, ಕೂಲ್. ಜಸ್ಟ್ ಒಂದು ನಾರ್ಮಲ್ ಮಾತುಕತೆ ಅಷ್ಟೇ ಕಣೋ, ಇದಕ್ಕೆ ಯಾಕೆ ಇಷ್ಟೊಂದು ಜಲಸ್ ಆಗ್ತಿದ್ದೀಯಾ ಎಂದು ಕಣ್ಣು ಹೊಡೆದ. ಅಷ್ಟರಲ್ಲಿ ಇಂದಿರಾದೇವಿಯವರು ಗಂಭೀರವಾಗಿ ಕೆಮ್ಮಿ ಇಬ್ಬರ ಗಮನ ಸೆಳೆದರು. ಅವರ ಮುಖದಲ್ಲಿ ಒಂದು ಚಾಣಾಕ್ಷ ನಗು ಇತ್ತು. ಶೌರ್ಯ, ಆಲೋಕ್, ಇಬ್ಬರು ಕುಳಿತುಕೊಳ್ಳಿ. ಧೃತಿ ಮಗಳೇ, ನೀನು ಇಲ್ಲಿ ಕುಳಿತುಕೋ ಎಂದರು ಅಜ್ಜಿ. ಎಲ್ಲರೂ ಕುಳಿತ ನಂತರ ಅಜ್ಜಿ ಧೃತಿಯ ಕಡೆ ನೋಡಿ ಹೇಳಿದರು, ಮಗಳೇ, ಈ ಹೆರಿಟೇಜ್ ಪ್ರಾಜೆಕ್ಟ್ನ ಸಂಪೂರ್ಣ ಉಸ್ತುವಾರಿ ಮತ್ತು ಡಿಸೈನ್ ನಿರ್ಧಾರಗಳನ್ನು ಇನ್ಮೇಲೆ ನೀನು ಮತ್ತು ಆಲೋಕ್ ಇಬ್ಬರೇ ಸೇರಿ ತಗೋಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಶೌರ್ಯ ಬರೀ ಇನ್ವೆಸ್ಟ್ಮೆಂಟ್ ಮಾತ್ರ ನೋಡ್ಕೊಳ್ತಾನೆ, ಅವನಿಗೆ ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಇರಲ್ಲ. ವಾಟ್? ಶೌರ್ಯ ತಟ್ಟನೆ ಸೋಫಾದಿಂದ ಎದ್ದು ನಿಂತ. ಅವನ ಇಡೀ ಸಾಮ್ರಾಜ್ಯವನ್ನೇ ಅಜ್ಜಿ ಧೃತಿ ಮತ್ತು ಆಲೋಕ್ ಕೈಗೆ ಒಪ್ಪಿಸುತ್ತಿರುವುದು ಅವನ ಅಹಂಕಾರಕ್ಕೆ ಬಿದ್ದ ಭೀಕರ ಆಘಾತವಾಗಿತ್ತು. ಅಜ್ಜಿ, ನೀನು ಏನು ಮಾಡ್ತಿದ್ದೀಯಾ ಅಂತ ನಿಮ್ಗಾದರೂ ಪ್ರಜ್ಞೆ ಇದೆಯಾ? ಈ ಪ್ರಾಜೆಕ್ಟ್ನ ಹೆಡ್ ನಾನು. ಅಜ್ಜಿ ಕಣ್ಣು ಮಿಟುಕಿಸಿ ನಕ್ಕರು. ನಿನ್ನ ಅಹಂಕಾರದ ಮುಂದೆ ಆ ಹುಡುಗಿಯ ಶ್ರಮ ಸಣ್ಣದಾಗಿ ಕಾಣ್ತಿದೆ ಅಲ್ವಾ ಶೌರ್ಯ? ಅದಕ್ಕೆ ಈ ಶಿಕ್ಷೆ. ಧೃತಿ, ನಿನ್ನ ನಿರ್ಧಾರವೇ ಅಂತಿಮ ಎಂದರು. ಧೃತಿ ಶೌರ್ಯನ ಆ ಕಪ್ಪಾಗಿದ್ದ ಮುಖವನ್ನು ನೋಡಿ ತುಟಿ ಅಂಚಿನಲ್ಲಿ ಒಂದು ಜಯದ ಮುಗುಳ್ನಗು ಬೀರಿ ಅವನ ಕಣ್ಣುಗಳನ್ನೇ ದಿಟ್ಟಿಸಿದ್ದಳು. ಇಂದಿರಾದೇವಿಯವರು ಆಡಿದ ಮಾತುಗಳು ಲಿವಿಂಗ್ ರೂಮ್ನ ಗಾಳಿಯಲ್ಲಿದ್ದ ನಿಶ್ಶಬ್ದವನ್ನು ಸಂಪೂರ್ಣವಾಗಿ ಸೀಳಿಬಿಟ್ಟಿದ್ದವು. ಶೌರ್ಯನ ಮುಖದಲ್ಲಿ ಮೂಡಿದ್ದ ಆಘಾತ ಅವನಿಗೆ ತಡೆಯಲು ಸಾಧ್ಯವಾಗದ ಮಟ್ಟಿಗೆ ಇತ್ತು. 3 ವರ್ಷಗಳ ಕಾಲ ಹಗಲು ರಾತ್ರಿ ಕಷ್ಟಪಟ್ಟು ರೂಪಿಸಿದ ಹೆರಿಟೇಜ್ ಪ್ರಾಜೆಕ್ಟ್ನ ಸಂಪೂರ್ಣ ಅಧಿಕಾರವನ್ನು ಕೇವಲ ಒಂದೇ ಒಂದು ಮಾತಿನಲ್ಲಿ ಅಜ್ಜಿ ತನ್ನ ಕಣ್ಣೆದುರೇ ಧೃತಿ ಮತ್ತು ಆಲೋಕ್ ಕೈಗೆ ಕೊಡುತ್ತಿರುವುದು ಅವನ ಅಸ್ತಿತ್ವಕ್ಕೆ ಬಿದ್ದ ದೊಡ್ಡ ಹೊಡೆತವಾಗಿತ್ತು. ಅವನು ಸೋಫಾದಿಂದ ಎದ್ದು ನಿಂತು ಅಜ್ಜಿಯ ಕಡೆ ನೋಡಿ ಹಲ್ಲು ಕಡಿದು ಕೇಳಿದ, ಅಜ್ಜಿ, ನೀನು ಮಾಡ್ತಿರೋದು ಬಿಸ್ನೆಸ್ ಅಲ್ಲ, ಭಾವನೆಗಳ ಮೇಲೆ ಕಂಪನಿ ನಡೆಸೋಕೆ ಬರಲ್ಲ. ಧೃತಿ ಕೇವಲ ಒಬ್ಬ ಇಂಟರ್ನ್ ಅಷ್ಟೇ. ಅವಳಿಗೆ ಇಡೀ ಆರ್ಕಿಟೆಕ್ಚರ್ ಡಿಸೈನಿಂಗ್ ನಿರ್ಧಾರ ಕೊಡೋದು ಎಷ್ಟು ದೊಡ್ಡ ತಪ್ಪು ಅಂತ ನಿನಗೆ ಅರ್ಥ ಆಗ್ತಿಲ್ವಾ? ಅಜ್ಜಿ ಪುಸ್ತಕವನ್ನು ಪಕ್ಕಕ್ಕಿಟ್ಟು ಅತ್ಯಂತ ಶಾಂತವಾಗಿ ಹೇಳಿದರು, ನನಗೆ ಬಿಸ್ನೆಸ್ ಚೆನ್ನಾಗಿ ಗೊತ್ತು ಶೌರ್ಯ. ಬಿಡದಿಯ ಸೈಟ್ನಲ್ಲಿ ಅವಳು ತೋರಿಸಿರೋ ಪ್ರಬುದ್ಧತೆ ಮತ್ತು ತಾಂತ್ರಿಕ ಜ್ಞಾನ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿದೆ. ನೀನು ಅವಳ ಶ್ರಮಕ್ಕೆ ಬೆಲೆ ಕೊಡದೆ ನಿನ್ನ ಅಹಂಕಾರದಿಂದ ಪ್ರಾಜೆಕ್ಟ್ ಹಾಳು ಮಾಡ್ತಿದ್ದೀಯಾ. ಇನ್ಮೇಲೆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಆಲೋಕ್ ಮತ್ತು ಧೃತಿ ತಗೊಳ್ಳೋ ನಿರ್ಧಾರವೇ ಫೈನಲ್ ಎಂದರು ಮುಲಾಜಿಲ್ಲದೆ. ಧೃತಿ ಶೌರ್ಯನ ಮುಖದಲ್ಲಿದ್ದ ಆ ದಿಕ್ಕು ತೋಚದ ಮುನಿಸನ್ನು ನೇರವಾಗಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ನಿನ್ನೆಯ ಆ ಕಣ್ಣೀರಿನ ಕಹಿಯಿತ್ತಾದರೂ ಇವತ್ತಿನ ಈ ಪರಿಸ್ಥಿತಿ ಅವಳ ಸ್ವಾಭಿಮಾನಕ್ಕೆ ಸಿಕ್ಕ ಸಣ್ಣ ಆಸರೆಯಾಗಿತ್ತು. ಅವಳು ಏನು ಮಾತನಾಡದೆ ಅಜ್ಜಿಯ ಕಡೆ ತಿರುಗಿ, ಧನ್ಯವಾದಗಳು ಅಜ್ಜಿ, ನಾನು ನನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತೀನಿ ಎಂದು ಹೇಳಿ ಬ್ಯಾಗ್ ಎತ್ತಿಕೊಂಡು ಅಲ್ಲಿಂದ ಹೊರ ನಡೆದಳು. ಆಲೋಕ್ ಶೌರ್ಯನ ಹೆಗಲ ಮೇಲೆ ಮೆಲ್ಲಗೆ ಕೈಯಿಟ್ಟು ಆ ಸಣ್ಣ ಮುಗುಳ್ನಗುವಿನೊಂದಿಗೆ, ನಾನು ಹೊರಡ್ತೀನಿ ಮಗ್ನೆ, ನಾಳೆ ಆಫೀಸ್ನಲ್ಲಿ ಸಿಗೋಣ ಎಂದು ಹೇಳಿ ಧೃತಿಯ ಹಿಂದೆ ನಡೆದನು. ಶೌರ್ಯ ಲಿವಿಂಗ್ ರೂಮ್ನಲ್ಲಿ ಒಂಟಿಯಾಗಿ ನಿಂತಿದ್ದ. ಅವನ ಉಸಿರಾಟದ ವೇಗ ಹೆಚ್ಚಾಗಿತ್ತು. ರಾತ್ರಿ 11:30 ದಾಟಿತ್ತು. ಇಡೀ ವರ್ಧನ್ ಮ್ಯಾನ್ಷನ್ನ ಕತ್ತಲೆಯಲ್ಲಿ ಮುಳುಗಿತು. ಆದರೆ 3ನೇ ಮಹಡಿಯಲ್ಲಿದ್ದ ಶೌರ್ಯನ ಪ್ರೈವೇಟ್ ಪೆಂಟ್ ಹೌಸ್ನ ರೂಮ್ನಲ್ಲಿ ಮಾತ್ರ ಮಂದವಾದ ಬೆಳಕಿತ್ತು. ರೂಮ್ನ ಮಧ್ಯದಲ್ಲಿದ್ದ ಟೇಬಲ್ ಮೇಲೆ ಅರ್ಧ ಖಾಲಿಯಾಗಿದ್ದ
ಬ್ಲ್ಯಾಕ್ ಲೇಬಲ್ ವಿಸ್ಕಿ ಬಾಟ್ಲಿ ಮತ್ತು ಒಂದು ಗಾಜಿನ ಗ್ಲಾಸ್ ಇತ್ತು. ಶೌರ್ಯ ತನ್ನ ಶರ್ಟ್ನ ಮೇಲಿನ 2 ಗುಂಡಿಗಳನ್ನು ಬಿಚ್ಚಿ ಸೋಫಾದ ಮೇಲೆ ಕುಳಿತು ಗ್ಲಾಸನ್ನು ಒಂದೇ ಉಸಿರಿಗೆ ಗಂಟಲಿಗೆ ಇಳಿಸಿಕೊಂಡ. ಅವನ ಕಣ್ಣುಗಳು ಅತಿಯಾದ ಸಿಟ್ಟು ಮತ್ತು ಮದ್ಯದ ಅಮಲಿನಿಂದ ಕೆಂಪಗಾಗಿದ್ದವು. ಅವನ ತಲೆಯೊಳಗೆ ಧೃತಿ ಆಲೋಕ್ನನ್ನು ನೋಡಿ ನಕ್ಕ ಆ ಮುಗುಳ್ನಗು ಮತ್ತು ಅಜ್ಜಿ ಹೇಳಿದ ಮಾತುಗಳು ಚಾವಟಿಯಿಂದ ಹೊಡೆದಂತೆ ಕಾಡ್ತಿದ್ವು. ಕೇವಲ 2 ವಾರದಲ್ಲಿ ಈ ಹುಡುಗಿ ನನ್ನ ಇಡೀ ಕುಟುಂಬವನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾಳಲ್ಲ ಎಂದು ಶೌರ್ಯ ಗ್ಲಾಸ್ ಅನ್ನು ಟೇಬಲ್ ಮೇಲೆ ಜೋರಾಗಿ ಟಕ್ ಎಂದು ಇಟ್ಟು ತನಗೆ ತಾನೇ ಗೊಣಗಿಕೊಂಡ. ಅವನಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಪ್ರಾಣದ ಗೆಳೆಯ ಆಲೋಕ್ನ ಮೇಲೆಯೇ ತೀವ್ರವಾದ ಬೇಸರ ಮತ್ತು ಮುನಿಸು ಮೂಡಿತ್ತು. ಇಷ್ಟು ವರ್ಷದ ಗೆಳೆತನವನ್ನು ಬದಿಗಿಟ್ಟು ಆಲೋಕ್ ಕೇವಲ ಧೃತಿಯ ಆ ಮುಗ್ಧ ಮುಖ ನೋಡಿ ಅವಳ ಪರವಾಗಿ ನಿಂತು ತನಗೆ ಎದುರಾಗಿ ಮಾತನಾಡಿದ್ದು ಅವನಿಗೆ ಸಹಿಸಿಕೊಳ್ಳಲು ಆಗ್ತಿರ್ಲಿಲ್ಲ. ಆಲೋಕ್, ನೀನು ಕೂಡ ಅವಳ ಮಾಯೆಗೆ ಬಿದ್ದೋದ್ಯಲ್ಲ ಎಂದು ಶೌರ್ಯ ಮತ್ತೊಂದು ಪೆಗ್ ಹಾಕಿಕೊಂಡು ಅವನ ಎದೆಯೊಳಗೆ ಧೃತಿಯ ಮೇಲಿನ ದ್ವೇಷ ಮತ್ತು ಮುನಿಸು ಜ್ವಾಲಾಮುಖಿಯಂತೆ ಇಂಚಿಂಚಾಗಿ ಹೆಚ್ಚಾಗ್ತಿತ್ತು. ಅವಳು ತನ್ನ ಅಜ್ಜಿಯನ್ನು ಹೇಗೆ ತನ್ನ ಮಾತಿನ ಜಾಲದಲ್ಲಿ ಸಿಲುಕಿಸಿಕೊಂಡಿದ್ದಾಳೆ ಎಂಬ ಯೋಚನೆ ಅವನನ್ನು ಒಳಗೊಳಗೆ ಸುಡುತ್ತಿತ್ತು. ಆ ಮದ್ಯದ ಅಮಲಿನಲ್ಲಿಯೂ ಅವಳ ಆ ಬಿಡದಿಯ ಕಾಡಿನ ನೆನಪುಗಳು, ಅವಳ ಆ ಹಳದಿ ದಾವಣಿಯ ಲುಕ್ ಬಂದು ಹೋಗುತ್ತಿದ್ದುದು ಅವನಿಗೆ ಮತ್ತಷ್ಟು ಕಿರಿಕಿರಿ ಉಂಟು ಮಾಡುತ್ತಿತ್ತು. ಅದೇ ರಾತ್ರಿ ಧೃತಿ ಮನೆಗೆ ತಲುಪಿದಾಗ ಅಮ್ಮ ಅವಳಿಗಾಗಿ ಕಾಯುತ್ತಿದ್ರು. ಹಾಲಿನ ಸಣ್ಣ ಬೆಳಕಿನಲ್ಲಿ ಧೃತಿ ಒಳಗೆ ಬರುವುದನ್ನು ನೋಡಿ ಅಮ್ಮ ಎದ್ದು ಬಂದು ಕೇಳಿದರು, ಲಡ್ಡು, ಮ್ಯಾನ್ಷನ್ನಲ್ಲಿ ಏನಾಯಿತು ಮಗಳೇ? ಅಜ್ಜಿ ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಕರೆದಿದ್ರು? ಧೃತಿ ತನ್ನ ಅಮ್ಮನ ಕೈ ಹಿಡಿದುಕೊಂಡು ಸೋಫಾದ ಮೇಲೆ ಕುಳಿತಳು. ಅವಳ ಮನಸ್ಸಿನಲ್ಲಿ ದೇವಸ್ಥಾನದ ಪೂಜಾರಿ ಹೇಳಿದ ಆ ಭವಿಷ್ಯದ ಆತಂಕ ಇನ್ನೂ ಒಂದು ಕಡೆ ಕಾಡುತ್ತಿದ್ದರು. ಇವತ್ತು ಶೌರ್ಯನ ಅಹಂಕಾರಕ್ಕೆ ಬಿದ್ದ ಹೊಡೆತ ಅವಳಿಗೆ ಸ್ವಲ್ಪ ನೆಮ್ಮದಿ ನೀಡಿತ್ತು. ಏನೂ ಇಲ್ಲ ಅಮ್ಮ, ಪ್ರಾಜೆಕ್ಟ್ನ ಕೆಲವು ಪ್ರಮುಖ ನಿರ್ಧಾರಗಳನ್ನು ಅಜ್ಜಿಯವರೇ ನನಗೆ ಒಪ್ಪಿಸಿದ್ದಾರೆ. ಶೌರ್ಯ ಸರ್ ಇನ್ಮೇಲೆ ಆ ವಿಷಯದಲ್ಲಿ ಮಧ್ಯೆ ಬರಲ್ಲ ಅಂತೆ ಎಂದಳು ಧೃತಿ ಅತ್ಯಂತ ಸಹಜವಾಗಿ. ಅಮ್ಮ ನಿಟ್ಟುಸಿರು ಬಿಟ್ಟು ಹೇಳಿದರು, ಅಜ್ಜಿ ತುಂಬ ಒಳ್ಳೆಯವರು ಮಗಳೇ, ಆದರೆ ಆ ಶೌರ್ಯವರ್ಧನ್ ಸುಮ್ಮನೆ ಕೂರುವ ಮನುಷ್ಯನಲ್ಲ. ಅವನ ಅಹಂಕಾರಕ್ಕೆ ಧಕ್ಕೆ ಬಂದಾಗ ಅವನು ಯಾವ ರೂಪ ತಗೊಂತಾನೋ ಅನ್ನೋ ಭಯ ನನಗೆ ಇನ್ನೂ ಇದೆ. ಜಾಗ್ರತೆಯಾಗಿರು ಎಂದರು ಕಾಳಜಿಯಿಂದ. ಧೃತಿ ಕಿಟಕಿಯ ಹೊರಗೆ ನೋಡಿದಳು. ಬೆಂಗಳೂರಿನ ತಂಗಾಳಿ ಬೀಸ್ತಿತ್ತು. ನಾಳೆ ಆಫೀಸ್ಗೆ ಹೋದಾಗ ಶೌರ್ಯನ ಈ ಮುನಿಸು ಮತ್ತು ದ್ವೇಷ ಯಾವ ಹೊಸ ತಿರುವು ಪಡೆದುಕೊಳ್ಳಲಿದೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಆದರೆ ತಾನು ಮಾತ್ರ ಯಾವುದೇ ಕಾರಣಕ್ಕೂ ಅವನ ಎದುರು ಮಣಿಯಬಾರದು ಎಂಬ ಛಲ ಅವಳ ಮನಸ್ಸಿನಲ್ಲಿ ಗಟ್ಟಿಯಾಗಿತ್ತು. ಈ ಕಡೆ ವಿದೇಶದಲ್ಲಿ ತನ್ನ ಹೈಯರ್ ಸ್ಟಡೀಸ್ ಮುಗಿಸಿ ನಿನ್ನೆಯಷ್ಟೇ ಬೆಂಗಳೂರಿನ ವರ್ಧನ್ ಮ್ಯಾನ್ಷನ್ಗೆ ಕಾಲಿಟ್ಟಳು ಕಾವ್ಯ ವರ್ಧನ್. ಶೌರ್ಯನಿಗೆ ಇಡೀ ಪ್ರಪಂಚದಲ್ಲಿ ತನ್ನ ತಂಗಿ ಅಂದರೆ ಪಂಚಪ್ರಾಣ. ಕಾವ್ಯಾಳ ಸ್ವಭಾವವೂ ತದ್ರೂಪ. ಶೌರ್ಯನ ಹಾಗೆ ಅತಿಯಾದ ಜಿಗುಟು, ಹಠಮಾರಿ ಮತ್ತು ತಾನು ಅಂದುಕೊಂಡಿದ್ದೇ ಆಗಬೇಕು ಅನ್ನುವ ಅಹಂಕಾರ. ಅಣ್ಣ ತಂಗಿ ಇಬ್ಬರು ಒಟ್ಟಿಗೆ ಕುಳಿತರೆ ಇಡೀ ಮನೆಯ ವಾತಾವರಣವೇ ಒಂದು ರೀತಿಯ ರಾಯಲ್ ಗತ್ನಲ್ಲಿ ತುಂಬಿರ್ತಿತ್ತು. ಲಂಡನ್ನಿಂದ ಫ್ಲೈಟ್ ಡಿಲೇ ಆಗಿದ್ದರಿಂದ ಕಾವ್ಯವರ್ಧನ್ ಬೆಂಗಳೂರಿನ ಮ್ಯಾನ್ಷನ್ ತಲುಪುವಾಗ ರಾತ್ರಿ 10:30 ದಾಟಿತ್ತು. ಇಡೀ ಮನೆ ನಿಶ್ಶಬ್ದವಾಗಿತ್ತು. ಅಜ್ಜಿ ಮತ್ತು ಅಮ್ಮ ಆಗಲೇ ದಣಿದು ತಮ್ಮ ಕೋಣೆಗಳಲ್ಲಿ ಮನಗಿದ್ದರು. ಹಾಗಾಗಿ ಕಾವ್ಯಗೆ ಮನೆಯಲ್ಲಿ ಇತ್ತೀಚೆಗೆ ನಡೆದ ಯಾವ ವಿಷಯವೂ, ಅಜ್ಜಿಯ ಹೊಸ ತೀರ್ಪಿನ ಸಮಾಚಾರವೂ ತಿಳಿದಿರಲಿಲ್ಲ. ಅವಳು ಸುಸ್ತಾಗಿದ್ದರಿಂದ ಬಂದ ತಕ್ಷಣ ಸದ್ದಿಲ್ಲದೆ ಡೈನಿಂಗ್ ಟೇಬಲ್ ಬಳಿ ಹೋಗಿ ಲಘುವಾಗಿ ಊಟ ಮುಗಿಸಿದ್ದಳು. ಊಟ ಮುಗಿಸಿ ತನ್ನ ರೂಮ್ಗೆ ಹೋಗಿ ಮಲಗಲು ಹೋದವಳಿಗೆ ಯಾಕೋ ಅಣ್ಣನನ್ನು ನೋಡದಿದ್ದರೆ ನಿದ್ದೆ ಬರುವ ಹಾಗಿರಲಿಲ್ಲ. ಬಾಲ್ಯದಿಂದಲೂ ಅಣ್ಣ ಶೌರ್ಯ ಎಂದರೆ ಅವಳಿಗೆ ಅಪಾರವಾದ ಪ್ರೀತಿ ಮತ್ತು ಹೆಮ್ಮೆ. ಅವಳು ಮೆಲ್ಲಗೆ ಮೆಟ್ಟಿಲುಗಳನ್ನು ಹತ್ತಿ 3ನೇ ಮಹಡಿಯಲ್ಲಿದ್ದ ಶೌರ್ಯನ ಪೆಂಟ್ಹೌಸ್ ರೂಮ್ ಕಡೆಗೆ ನಡೆದಳು. ಬಾಗಿಲು ಸಣ್ಣದಾಗಿ ತೆರೆದಿತ್ತು. ಒಳಗಿನಿಂದ ಮಂದವಾದ ಬೆಳಕು ಕಾರಿಡಾರ್ಗೆ ಚೆಲ್ತಿತ್ತು. ಕಾವ್ಯ ಬಾಗಿಲನ್ನು ಮೆಲ್ಲಗೆ ತಳ್ಳಿ ಒಳಗೆ ಹೆಜ್ಜೆ ಇಟ್ಟಳು. ರೂಮ್ನ ಮಧ್ಯದಲ್ಲಿದ್ದ ಸೋಫಾದ ಮೇಲೆ ಶೌರ್ಯ ತನ್ನ ಶರ್ಟ್ನ ಮೇಲಿನ 2 ಗುಂಡಿಗಳನ್ನು ಬಿಚ್ಚಿ ಕೈಯಲ್ಲಿ ವಿಸ್ಕಿ ಗ್ಲಾಸ್ ಹಿಡಿದು ತೀವ್ರವಾದ ಆಲೋಚನೆಯಲ್ಲಿ ಮುಳುಗಿ ಕುಳಿತಿದ್ದ. ಅವನ ಕಣ್ಣುಗಳಲ್ಲಿ ಧೃತಿ ಮತ್ತು ಆಲೋಕ್ ಜೊತೆಯಾಗಿ ಆಫೀಸ್ನಲ್ಲಿ ನಗುತ್ತಿದ್ದ ಆ ದೃಶ್ಯ ತಂದಿದ್ದ ಬಿಗುಮಾನ ಇನ್ನೂ ಹಾಗೇ ಇತ್ತು. ಬ್ರದರ್, ಕಾವ್ಯ ಮೆಲ್ಲಗೆ ಕೂಗುತ್ತಾ ಬಂದು ಅವನ ಪಕ್ಕದ ಸೋಫಾ ಮೇಲೆ ಕುಳಿತಳು. ಶೌರ್ಯ ತಲೆ ಎತ್ತಿ ತಂಗಿಯನ್ನು ನೋಡಿ ತನ್ನ ಮುಖದಲ್ಲಿದ್ದ ಆ ಕಹಿಯಾದ ಗಂಭೀರತೆಯನ್ನು ಮರೆಮಾಚಲು ಯತ್ನಿಸುತ್ತಾ ಮೆಲ್ಲಗೆ ನಕ್ಕ. ಹೇ ಕಾವ್ಯ, ಬಂದ್ಯಾ? ತುಂಬ ಲೇಟ್ ಆಯಿತು ಅನಿಸುತ್ತೆ. ಹೌದು ಬ್ರೋ, ಫ್ಲೈಟ್ ತುಂಬ ಡಿಲೇ ಇತ್ತು. ಅಮ್ಮ ಅಜ್ಜಿ ಎಲ್ಲ ಮಲಗಿದ್ದಾರೆ. ಬಟ್ ನೀನೇನೋ ತುಂಬ ಡಿಸ್ಟರ್ಬ್ ಆಗಿದೆಯಾ ಅನಿಸುತ್ತೆ. ಕೈಯಲ್ಲಿ ಗ್ಲಾಸ್ ಹಿಡಿದು ಇಷ್ಟು ಲೇಟ್ ನೈಟ್ ಯೋಚನೆ ಮಾಡ್ತಿದ್ದೀಯಾ? ಆಫೀಸ್ನಲ್ಲಿ ಏನಾದರೂ ಪ್ರಾಬ್ಲಮ್ಮಾ ಎಂದು ಕಾವ್ಯ ಕೇಳಿದಳು. ಶೌರ್ಯ ಗ್ಲಾಸ್ನಲ್ಲಿದ್ದ ವಿಸ್ಕಿಯನ್ನು ಒಂದು ಸಿಪ್
ಮಾಡಿ ಕಹಿಯಾಗಿ ನಕ್ಕು ಹೇಳಿದ, ಏನೂ ಇಲ್ಲ ಕಾವ್ಯ, ನಮ್ಮ ಅತ್ಯಂತ ಪ್ರತಿಷ್ಠಿತ ಹೆರಿಟೇಜ್ ರಿಸಾರ್ಟ್ ಪ್ರಾಜೆಕ್ಟ್ಗೆ ಅಜ್ಜಿ ಯಾರೋ ಒಬ್ಬಳು ಧೃತಿ ಹೆಗಡೆ ಅನ್ನೋ ಲೋಕಲ್ ಹುಡುಗಿಯನ್ನು ಇನ್ವಾಲ್ವ್ ಮಾಡಿದ್ದಾರೆ. ಅವಳಿಗೆ ಯಾವುದೇ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇಲ್ಲ. ಆದರೆ ಇವತ್ತಿನಿಂದ ಅಜ್ಜಿ ಇಡೀ ಪ್ರಾಜೆಕ್ಟ್ನ ಡಿಸೈನಿಂಗ್ ಕಂಟ್ರೋಲ್ ಅವಳ ಕೈಗೆ ಕೊಟ್ಟಿದ್ದಾರೆ. ಅವಳ ಜೊತೆಗೆ ಆಲೋಕ್ ಸೇರಿಕೊಂಡು ನನ್ನ ನಿರ್ಧಾರಗಳಿಗೆ ಅಡ್ಡಿ ಮಾಡ್ತಿದ್ದಾರೆ. ವರ್ಧನ್ ಗ್ರೂಪ್ನ ಬಿಸ್ನೆಸ್ನಲ್ಲಿ ಅವಳದ್ದೇ ಮೇಲುಗೈ ಆಗ್ತಿದೆ ಎಂದು ತನ್ನ ಒಳಗಿನ ತೀವ್ರವಾದ ಉರಿ ಮತ್ತು ಮುನಿಸನ್ನು ಹೊರಹಾಕಿದ್ದ. ಕಾವ್ಯ ತನ್ನ ಕೂದಲನ್ನು ಹಿಂದೆ ಸರಿಸುತ್ತಾ ಅಣ್ಣನ ಹಾಗೆ ತೀಕ್ಷ್ಣವಾಗಿ ಕಣ್ಣು ಕಿರಿದುಗೊಳಿಸಿ ಅಹಂಕಾರದಿಂದ ಹೇಳಿದಳು, ಓಹೋ, ಕಾಮನ್ ಶೌರ್ಯ ಬ್ರದರ್, ವರ್ಧನ್ ಗ್ರೂಪ್ನ ಬಿಸ್ನೆಸ್ನಲ್ಲಿ ಯಾರೋ ಒಬ್ಬಳು ಲೋಕಲ್ ಹುಡುಗಿ ಬಂದು ಡಾಮಿನೇಟ್ ಮಾಡೋದಾ? ನಿನಗೆ ಗೊತ್ತಲ್ವಾ, ನಾನು ಲಂಡನ್ನಲ್ಲಿ ಇಂಟೀರಿಯರ್ ಮತ್ತು ಆರ್ಕಿಟೆಕ್ಚರ್ ಡಿಸೈನಿಂಗ್ ಕೋರ್ಸ್ ಮುಗಿಸ್ಕೊಂಡೇ ಬಂದಿದ್ದೀನಿ. ನನ್ನ ಟೇಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿದೆ. ನಾನು ನಾಳೆನೇ ಬೆಳಿಗ್ಗೆ ಆಫೀಸ್ಗೆ ಬರ್ತೀನಿ. ಆ ಹುಡುಗಿ ಮಾಡಿರೋ ಬ್ಲೂ ಪ್ರಿಂಟ್ಸ್ ಏನಿದೆ ಅಂತ ನಾನು ನೋಡ್ತೀನಿ. ಅವಳಿಗೆ ನಮ್ಮ ವರ್ಧನ್ ಫ್ಯಾಮಿಲಿಯ ಸ್ಟ್ಯಾಂಡರ್ಡ್ ಏನು ಅಂತ ತೋರಿಸ್ಕೊಡ್ತೀನಿ. ಶೌರ್ಯ ತಂಗಿಯ ಹೆಗಲ ಮೇಲೆ ಪ್ರೀತಿಯಿಂದ ಕೈ ಹಾಕಿ ಒಂದು ಕ್ರೂರವಾದ ಸಣ್ಣ ನಗು ಹೇಳಿದ, ನನಗೆ ಗೊತ್ತು ಕಾವ್ಯ, ನೀನು ನನ್ನ ತಂಗಿ. ನಿನ್ನ ಆ ಆಟಿಟ್ಯೂಡ್ ಮತ್ತು ಜ್ಞಾನದ ಮುಂದೆ ಅವಳು ನಿಲ್ಲೋಕೆ ಸಾಧ್ಯವೇ ಇಲ್ಲ. ನಾಳೆನೇ ನೀನು ಆಫೀಸ್ಗೆ ಹೋಗಿ ಅವಳ ಆ ಗರ್ವ ಮತ್ತು ಕೊಬ್ಬನ್ನು ಮುರಿ. ಅವಳಿಗೆ ಗೊತ್ತಾಗಬೇಕು ಅವಳು ಯಾರ ಸಾಮ್ರಾಜ್ಯದಲ್ಲಿ ಆಟ ಆಡ್ತಿದ್ದಾಳೆ ಅಂತ ಎಂದು ಬೆಂಬಲ ನೀಡಿದ. ಕಾವ್ಯ ಅಣ್ಣನಿಗೆ ಡೋಂಟ್ ವರಿ ಎಂದು ಹೇಳಿ ತನ್ನ ರೂಮ್ಗೆ ತೆರಳಿದಳು. ಇಬ್ಬರದ್ದು ಒಂದೇ ತರಹದ ಹಠಮಾರಿ ಸ್ವಭಾವವಾಗಿದ್ದರಿಂದ ಇಬ್ಬರೂ ಸೇರಿ ಧೃತಿಯನ್ನು ಆಫೀಸ್ನಲ್ಲಿ ಹೇಗೆ ಎದುರಿಸಬೇಕು ಎಂಬ ವ್ಯೂಹವನ್ನು ಆ ತಡರಾತ್ರಿಯ ಮೌನದಲ್ಲಿ ಸಿದ್ಧಪಡಿಸಿದ್ದರು. ಮರುದಿನ ಬೆಳಿಗ್ಗೆ ಆಫೀಸ್ನ 8ನೇ ಮಹಡಿಯ ಡಿಸೈನಿಂಗ್ ಸೆಕ್ಷನ್ ಎಂದಿನಂತೆ ಗಿಜಿಗುಡುತ್ತಿತ್ತು. ಧೃತಿ ತನ್ನ ಡೆಸ್ಕ್ನಲ್ಲಿ ಕುಳಿತು ಕಂಪ್ಯೂಟರ್ನಲ್ಲಿ ಹೊಸ ಬ್ಲೂ ಪ್ರಿಂಟ್ ಲೇಔಟ್ಗಳನ್ನು ಚೆಕ್ ಮಾಡ್ತಿದ್ಲು. ಅಜ್ಜಿಯ ಹೊಸ ತೀರ್ಪಿನಿಂದಾಗಿ ಅವಳಿಗೆ ಕೆಲಸದ ಜವಾಬ್ದಾರಿ ಹೆಚ್ಚಾಗಿತ್ತಾದರೂ ಮನಸ್ಸಿಗೆ ಒಂಥರ ನೆಮ್ಮದಿ ಇತ್ತು. ಅಷ್ಟರಲ್ಲಿ ಸಂತು ಮತ್ತು ಭವ್ಯ ಇಬ್ಬರು ಕೈಯಲ್ಲಿದ್ದ ಕಾಫಿ ಕಪ್ ಮತ್ತು ಸ್ಯಾಂಡ್ವಿಚ್ ಪ್ಲೇಟ್ ಹಿಡಿದು ಧೃತಿಯ ಡೆಸ್ಕ್ ಸುತ್ತಲೂ ಬಂದು ನಿಂತರು. ಸಂತು ಸ್ಯಾಂಡ್ವಿಚ್ ಕಚ್ಚುತ್ತಾ ಕಣ್ಣು ಮಿಟುಕಿಸಿದ. ಧೃತಿ ಮೇಡಮ್, ಇವತ್ತು ಬೆಳಿಗ್ಗೆ 50ನೇ ಮಹಡಿಯಿಂದ ಒಂದು ಗುಪ್ತ ಸಮಾಚಾರ ಸಿಕ್ಕಿದೆ. ನಮ್ಮ ಹಿಟ್ಲರ್ ಬಾಸ್ ಇವತ್ತು ಆಫೀಸ್ಗೆ ಬರುವಾಗ ಕಣ್ಣಿಗೆ ದೊಡ್ಡ ಕಪ್ಪು ಸನ್ಗ್ಲಾಸ್ ಹಾಕಿಕೊಂಡು ಬಂದಿದ್ದಾರೆ ಗೊತ್ತಾ? ಅವರ ಮುಖ ನೋಡಿದರೆ ರಾತ್ರಿಯೆಲ್ಲ ನಿದ್ದೆನೇ ಮಾಡಿಲ್ಲ ಅನ್ಸುತ್ತೆ. ನಿನ್ನೆ ಅಜ್ಜಿಯವರು ಕೊಟ್ಟ ಶಾಕ್ ಇನ್ನೂ ಇಳಿದಿಲ್ಲ ಬಾಸ್ಗೆ. ಭವ್ಯ ನಗುತ್ತಾ ಸಂತುನ ತಲೆಗೆ ಮೆಲ್ಲಗೆ ಹೊಡೆದಳು. ಲೇ ಸಂತು, ನಿನಗೆ ಕೆಲಸಕ್ಕಿಂತ ಬಾಸ್ ವಿಷಯನೇ ಜಾಸ್ತಿ ಆಯಿತು. ಆದರೆ ಧೃತಿ, ಆಲೋಕ್ ಸರ್ ಕೂಡ ಇವತ್ತು ಬೆಳಗ್ಗೆ ಬಂದು ನಿನ್ನ ಬಗ್ಗೆನೇ ವಿಚಾರಿಸ್ತಿದ್ರು ಕಣೆ. ಪ್ರಾಜೆಕ್ಟ್ ಹೋಲ್ಡ್ನಲ್ಲಿ ಇರಲ್ಲ ಅಂತ ಲೀಗಲ್ ಟೀಮ್ನವರಿಗೆ ಆರ್ಡರ್ ಆಗಿದೆ. ಧೃತಿ ಲಘುವಾಗಿ ನಕ್ಕು, ನೀವಿಬ್ಬರು ಸುಮ್ಮನೆ ಇರಿ ಪ್ಲೀಸ್. ಬಾಸ್ ಮೂಡ್ ಹೇಗಿದ್ರೂ ನಮಗೆ ಕೆಲಸ ಆಗಬೇಕು ಅಷ್ಟೆ. ಇನ್ನು 3 ವಾರದಲ್ಲಿ ಪ್ರಾಜೆಕ್ಟ್ ಲಾಂಚ್ ಇದೆ. ನಾವೇನು ಎಡವಟ್ಟು ಮಾಡಿಕೊಳ್ಳೋದು ಬೇಡ ಎಂದಳು ಕಾಫಿ ಸಿಪ್ ಮಾಡುತ್ತಾ. ಅಷ್ಟರಲ್ಲಿ ಸಂತು ಧ್ವನಿ ಸಣ್ಣದು ಮಾಡಿ ಧೃತಿಯ ಹತ್ತಿರ ಬಂದು ಹೇಳಿದ, ಅಂದಹಾಗೆ ಧೃತಿ ಮೇಡಮ್, ಆಲೋಕ್ ಸರ್ ಬೆಳಗ್ಗೆ ನಮಗೆ ಸಿಕ್ಕಾಗ ಒಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಹೇಳಿದರು. ನಿನ್ನೆ ಮ್ಯಾನ್ಷನ್ನಲ್ಲಿ ಇಂದ್ರಾದೇವಿ ಅಜ್ಜಿಯವರು ಹೆರಿಟೇಜ್ ಪ್ರಾಜೆಕ್ಟ್ನ ಸಂಪೂರ್ಣ ಆರ್ಕಿಟೆಕ್ಚರ್ ಜವಾಬ್ದಾರಿನ ನಿಮಗೂ ಮತ್ತು ಆಲೋಕ್ ಸರ್ಗೂ ಕೊಟ್ಟಿದ್ದಾರಂತೆ, ಹೌದಾ? ಶೌರ್ಯ ಸರ್ ಇನ್ಮೇಲೆ ಇದರಲ್ಲಿ ತಲೆ ಹಾಕೋ ಆಗಿಲ್ಲ ಅಂತೆ. ಆಲೋಕ್ ಸರ್ ಅಂತೂ ಸಖತ್ ಖುಷಿಯಾಗಿದ್ದರು. ಆದರೆ ಜಾಗ್ರತೆ ಮೇಡಮ್, ಬಾಸ್ ಇವತ್ತು ಬೆಳಗ್ಗೆಯಿಂದ 50ನೇ ಮಹಡಿಯಲ್ಲಿ ಕಿಡಿ ಕಾರ್ತಿದ್ದಾರೆ. ಧೃತಿ ಕಂಪ್ಯೂಟರ್ ಸ್ಕ್ರೀನ್ ನೋಡುವುದನ್ನು ನಿಲ್ಲಿಸಿ ಮೆಲ್ಲಗೆ ನಕ್ಕಳು. ಆಲೋಕ್ ಸರ್ ನಿಮಗೆಲ್ಲ ವಿಷಯ ತಲುಪಿಸಿದ್ದಾರಾ? ಹೌದಾ? ಅಜ್ಜಿಯವರು ಆ ತರಹದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆದರೆ ನಾವಿಲ್ಲಿ ಸರಿಯಾಗಿ ಕೆಲಸ ಮಾಡದಿದ್ದರೆ ಶೌರ್ಯ ಸರ್ ಸುಮ್ಮನೆ ಬಿಡಲ್ಲ ಎಂದಳು ಅತ್ಯಂತ ನಾರ್ಮಲ್ ಆಗಿ. ಮರುದಿನ ಮಧ್ಯಾಹ್ನ 12 ಗಂಟೆಯಾಗುತ್ತಿದ್ದಂತೆ 8ನೇ ಮಹಡಿಯ ಕಾರಿಡಾರ್ನಲ್ಲಿ ಠಕ್ 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 ಎಂದು ಹೈ ಹೀಲ್ಸ್ನ ಬಲವಾದ ಸದ್ದು ಕೇಳಿಸಿತ್ತು. ಇಡೀ ಸೆಕ್ಷನ್ನಲ್ಲಿದ್ದ ಇಂಜಿನಿಯರ್ಗಳು ಒಮ್ಮೆ ತಲೆ ಎತ್ತಿ ನೋಡಿದರು. ಅಲ್ಲಿ ನಿಂತಿದ್ದವಳು ನಿನ್ನೆ ರಾತ್ರಿಯಷ್ಟೇ ವಿದೇಶದಿಂದ ಬಂದ ಕಾವ್ಯವರ್ಧನ್. ಅವಳ ಕೈಯಲ್ಲಿ ಅತ್ಯಂತ ದುಬಾರಿ ಬ್ರ್ಯಾಂಡೆಡ್ ಬ್ಯಾಗ್ ಮತ್ತು ಕಣ್ಣಿಗೆ ಸನ್ಗ್ಲಾಸ್ ಇತ್ತು. ಅವಳ ಜೊತೆಗೆ ಶೌರ್ಯನ ಪರ್ಸನಲ್ ಅಸಿಸ್ಟೆಂಟ್ ಕಿರಣ್ ಸರ್ ಫೈಲ್ಸ್ ಹಿಡಿದು ಅತ್ಯಂತ ವಿನಯದಿಂದ ನಡೆದು ಬರುತ್ತಿದ್ದರು. ಕಾವ್ಯ ಇಡೀ ಆಫೀಸ್ ವಾತಾವರಣವನ್ನು ಒಂದು ತರಹದ ಕೀಳು ನೋಟದಿಂದ ನೋಡುತ್ತಾ ಧೃತಿ ಕುಳಿತಿದ್ದ ಡೆಸ್ಕ್ ಕಡೆಗೆ ಹೆಜ್ಜೆ ಇಟ್ಲು. ಸೊ ಇದೇನಾ ನಮ್ಮ ವರ್ಧನ್ ಗ್ರೂಪ್ನ ಡಿಸೈನಿಂಗ್ ವಿಂಗ್? ಇಟ್ಸ್ ಸೋ ಬೋರಿಂಗ್ ಆ್ಯಂಡ್ ಓಲ್ಡ್ ಫ್ಯಾಷನ್ಡ್ ಎಂದು ಕಾವ್ಯ ಜೋರಾಗಿ ಹೇಳಿದಳು. ಕಿರಣ್ ಸರ್ ಮೆಲ್ಲಗೆ ಧೃತಿಯನ್ನು ತೋರಿಸುತ್ತಾ ಹೇಳಿದರು, ಮ್ಯಾಮ್, ಇವರೇ ಧೃತಿ ಹೆಗಡೆ. ಹೆರಿಟೇಜ್ ಪ್ರಾಜೆಕ್ಟ್ನ ಪ್ರಮುಖ ಡಿಸೈನ್ ಇವರೇ ಮಾಡೋದು. ಕಾವ್ಯ ತನ್ನ ಸನ್ಗ್ಲಾಸನ್ನು ಮೆಲ್ಲಗೆ ಮೂಗಿನ ತುದಿಗೆ
ಇಳಿಸಿ ಧೃತಿಯನ್ನು ಮೇಲಿಂದ ಕೆಳಗಿನವರೆಗೆ ನೋಡಿದಳು. ಧೃತಿ ಎಂದಿನಂತೆ ಸಿಂಪಲ್ ಚೂಡಿದಾರ್ ಧರಿಸಿ ಪ್ರಶಾಂತವಾಗಿ ಕುಳಿತಿದ್ದಳು. ಕಾವ್ಯಳ ಮುಖದಲ್ಲಿ ಅಪ್ಪಟ ಅಹಂಕಾರದ ಮುಖಭಾವ ಮೂಡಿತ್ತು. ಓಹೋ, ನೀವೇನಾ ಧೃತಿ ಹೆಗಡೆ? ನಿನ್ನೆ ಶೌರ್ಯ ಬ್ರದರ್ ನಿನ್ನ ಬಗ್ಗೆನೇ ಹೇಳ್ತಿದ್ದ. ಇಂದಿನಿಂದ ನಾನು ಈ ಹೆರಿಟೇಜ್ ಪ್ರಾಜೆಕ್ಟ್ನ ಇಂಟೀರಿಯರ್ ಮತ್ತು ಕ್ರಿಯೇಟಿವ್ ಹೆಡ್ ಆಗಿ ಜಾಯಿನ್ ಆಗಿದ್ದೀನಿ. ಮೊದಲು ನೀನು ಮಾಡ್ತಿರೋ ಆ ಲೋಕಲ್ ಬ್ಲೂ ಪ್ರಿಂಟ್ಸ್ ತೆಗೆದು ನನ್ನ ಮುಂದೆ ಇಡೋ, ನಾನು ವೆರಿಫೈ ಮಾಡಬೇಕು ಎಂದಳು ಅತ್ಯಂತ ಗತ್ತಿನಿಂದ. ಅಣ್ಣನ ಮಾತನ್ನು ಕೇಳಿ ಬಂದ ಕಾವ್ಯ ಮತ್ತು ತನ್ನ ನಿಯಮಗಳ ಪ್ರಕಾರವೇ ಬದುಕುತ್ತಿರುವ ಧೃತಿ ನಡುವೆ ಈಗ ಆಫೀಸ್ ಫ್ಲೋರ್ನಲ್ಲಿ ಹೊಸದೊಂದು ಘರ್ಷಣೆ ಆರಂಭವಾಗಲು ಸಿದ್ಧವಾಗಿತ್ತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.